ನಮಸ್ಕಾರ. ಗಾಯತ್ರಿ ಮಂತ್ರ. ಯಾರು ಈ ಗಾಯತ್ರಿ ದೇವಿ? ಗಾಯತ್ರಿ ದೇವಿಯು ವೇದಗಳ ತಾಯಿ. ಈ ತಾಯಿಗೆ 3 ಹೆಸರುಗಳಿದ್ದಾವೆ: ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿ. ಗಾಯತ್ರಿ ಇಂದ್ರಿಯಗಳನ್ನು ಪ್ರತಿನಿಧಿಸುತ್ತದೆ, ಅಂದ್ರೆ ಸೆನ್ಸಸ್. ಸಾವಿತ್ರಿ ಜೀವಶಕ್ತಿ, ಅಂದ್ರೆ ಲೈಫ್ ಸೋರ್ಸ್ ಅಂತ ಹೇಳ್ಬೋದು. ಸಾವಿತ್ರಿ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇರುತ್ತೆ. ಯಮರಾಜನ ಜೊತೆ ಹೋರಾಟ ಮಾಡಿ ತನ್ನ ಪತಿಯ ಪ್ರಾಣವನ್ನು ರಕ್ಷಿಸಿದ ಮಹಾಸಾಧ್ವಿ ಅಂತ ಹೇಳ್ಬೋದು. ನಂತರ ಸರಸ್ವತಿ, ಮಾತಿನ ದೇವತೆ. ಗಾಯತ್ರಿ ದೇವಿಗೆ 3 ಹೆಸರುಗಳಿದ್ದರೂ ಅವು ನಮ್ಮಲ್ಲಿಯೇ ಇಂದ್ರಿಯಗಳ, ಮಾತಿನ ಶಕ್ತಿ ಮತ್ತು ಜೀವಶಕ್ತಿಯ ರೂಪದಲ್ಲಿ ಅಡಗಿವೆ. ಗಾಯತ್ರಿ ಮಂತ್ರದಲ್ಲಿ ಭೂರ್ ಭುವ ಸ್ವಹ ಎಂಬ 3 ಪದಗಳು. ಭೂರ್ ಎಂದರೆ ಭೌತಿಕ ದೇಹ, ಏಕೆಂದರೆ ಇದು ಭೌತಿಕ ತತ್ವಗಳಿಂದ ನಿರ್ಮಿತವಾಗಿದೆ. ಭುವ ಜೀವಶಕ್ತಿಯನ್ನು ಸೂಚಿಸುತ್ತದೆ, ಇದು ದೇಹಕ್ಕೆ ಚಲನೆ ನೀಡುತ್ತದೆ. ಸ್ವಹ ಪ್ರಜ್ಞಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ, ಇದು ನಮ್ಮ ಜೀವಶಕ್ತಿಯನ್ನು ಪೋಷಿಸುತ್ತದೆ. ಈ 3 ಭೌತಿಕ ಸ್ಪಂದನ ಮತ್ತು ಪ್ರಕಾಶ ಮಾನವನೊಳಗೆ ಇರುತ್ತದೆ. ನೀನು ಯಾರೆಂದು ನೀನೇ ಭಾವಿಸುವೆ, ಅಂದ್ರೆ ಫಿಸಿಕಲ್ ಬಾಡಿ. ಇತರರು ಯಾರೆಂದು ಭಾವಿಸುವರೋ, ಅಂದ್ರೆ ಮೆಂಟಲ್ ಬಾಡಿ. ಮತ್ತು ನಿನ್ನ ನಿಜ ಸ್ವರೂಪ, ಅಂದ್ರೆ ಆತ್ಮ. ಗಾಯತ್ರಿ ದೇವಿಯು 5 ಮುಖಗಳನ್ನು ಹೊಂದಿದ್ದಾಳೆ ಎಂದು ಹೇಳಲಾಗುತ್ತದೆ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಗಾಯತ್ರಿಯು ಈ 5 ಮುಖಗಳಲ್ಲಿ 5 ಪ್ರಾಣಶಕ್ತಿಗಳನ್ನು ಪ್ರತಿನಿಧಿಸುತ್ತಾಳೆ. ಗಾಯತ್ರಿಯು ಮಾನವನ 5 ಪ್ರಾಣಶಕ್ತಿಗಳ ರಕ್ಷಕಿಯಾಗಿದ್ದಾಳೆ. ಗಾಯತಂ ತ್ರಾಯತೆ ಇತಿ ಗಾಯತ್ರಿ. ಇದು ಜಪಿಸುವವನನ್ನು ರಕ್ಷಿಸುವುದರಿಂದ ಅದನ್ನು ಗಾಯತ್ರಿ ಎಂದು ಕರೆಯುತ್ತಾರೆ. ಮಂತ್ರ ಜಪದಿಂದ ಬುದ್ಧಿ ಮತ್ತು ಅಂತರ್ದೃಷ್ಟಿ ಬೆಳೆಯುವಾಗ ಅದನ್ನು ಚೇತನಗೊಳಿಸುವ ದೇವತೆಯೇ ಗಾಯತ್ರಿ. ಜೀವಶಕ್ತಿಯ ರಕ್ಷಣೆಯಾಗುವಾಗ ಸಾವಿತ್ರಿ ಎಂದು ಕರೆಯುತ್ತಾರೆ. ಮಾತಿನ ಶಕ್ತಿ ರಕ್ಷಿತವಾದಾಗ ಸರಸ್ವತಿ ಎಂದು ಕರೆಯುತ್ತಾರೆ. ಸಾವಿತ್ರಿ, ಸರಸ್ವತಿ ಮತ್ತು ಗಾಯತ್ರಿಯು ಜೀವಶಕ್ತಿ, ವಾಣಿ ಮತ್ತು ಬುದ್ಧಿಯ ರಕ್ಷಣೆ ಮಾಡುವವರು. ಈ ಕಾರಣಕ್ಕಾಗಿ ಗಾಯತ್ರಿ ದೇವಿಯನ್ನು ಸರ್ವ ದೇವತಾ ಸ್ವರೂಪಿಣಿ, ಎಲ್ಲಾ ದೇವತೆಗಳ ಸ್ವರೂಪ ಎಂದು ಕರೆಯಲಾಗುತ್ತದೆ. ಗಾಯತ್ರಿ ಮಂತ್ರದ ಮಹತ್ವವನ್ನ ತಿಳ್ಕೊಂಡ್ರಿ. ಇನ್ಮುಂದೆ ಪ್ರತಿದಿನ ಈ ಮಂತ್ರವನ್ನ ಜಪಿಸೋಣ. ರಾಧೆ ರಾಧೆ.